ನಮಸ್ತೆ ಎಲ್ಲರಿಗೂ ಮಾಂತರಿಗಳ ನಮಸ್ಕಾರ. ಸಮ್ಮರ್ ಸೀಸನಲ್ಲಿ ಎಲ್ಲರೂ ಇಷ್ಟಪಡುವಂಥ ನ್ಯಾಚುರಲ್ ಐಸ್ ಕ್ರೀಮ್ ಮಾಡಿ ತೋರಿಸ್ತೇನೆ. ಐತಾರ್ಸ್ ಕಿಚನ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಮನೆಯಲ್ಲಿ ಯಾವಾಗಲೂ ಇರುವಂಥ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಕೋಕೋನಟ್ ಐಸ್ ಕ್ರೀಮ್ ಮತ್ತು ಕುಲ್ಫಿ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ. ಇದರ ಒಳಗಿನ ಭಾಗ ಮಾತ್ರ ತಗೊಳ್ಬೇಕು, ಬ್ರೌನ್ ಭಾಗ ತಗೊಳ್ಬಾರ್ದು. ತೆಂಗಿನಕಾಯಿ ನೀರು ಕೂಡ ಇಟ್ಟುಕೊಂಡಿದ್ದೇನೆ. ಇದು ರುಬ್ಬುವಾಗ ಯೂಸ್ ಆಗ್ತದೆ. ಈಗ ಇದನ್ನು ನಾನು ತುರಿದು ತರ್ತೇನೆ. ಈಗ ತುರಿದು ತಂದೇನೆ. ಇದರ ಬ್ರೌನ್ ಭಾಗ ಸ್ವಲ್ಪವೂ ಬಾರದಾಗಿ ನೋಡಿಕೊಂಡಿದ್ದೇನೆ. ನೋಡಿ, ಕೆಳಗಿನ ಭಾಗವನ್ನು ಹಾಗೆ ಬಿಟ್ಟಿದ್ದೇನೆ. ಈಗ ಇದನ್ನು ತೆಂಗಿನಕಾಯಿ ನೀರು ಹಾಕಿ ಎಷ್ಟು ಅಗತ್ಯ ಉಂಟು ಅಷ್ಟನ್ನೇ ಹಾಕಿಕೊಂಡು ನಾನು ರುಬ್ಬುತ್ತೇನೆ. ನೈಸಾಗಿ ರುಬ್ಬಬೇಕು. ಉಳಿದ ನೀರು ಅಗತ್ಯ ಇದ್ದರೆ ಹಾಕ್ಕೊಳ್ತೇನೆ. ಐಸ್ ಕ್ರೀಮಿಗೆ ನಾನು 3 ಕಪ್ನಷ್ಟು ಹಾಲು ತಗೊಂಡಿದ್ದೇನೆ. ಈ ಕಪ್ಪಿನ ಮೆಜರ್ಮೆಂಟಲ್ಲಿ 3 ಕಪ್ ಹಾಲು ತಗೊಂಡಿದ್ದೇನೆ. ಫುಲ್ ಫ್ಯಾಟ್ ಹಾಲನ್ನೇ ತಗೊಳ್ಬೇಕು. ಈಗ ನಾನು 5 ಸ್ಪೂನ್ನಷ್ಟು ಹಾಲನ್ನ ಹುಡಿ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಗಂಟಿಲ್ಲದಾಗೆ ಮಿಕ್ಸ್ ಮಾಡಿ ಪುನಃ ಅಗತ್ಯ ಇದ್ದರೆ ಪುನಃ ಹಾಲು ಹಾಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿಗೆ ಬರಲಿ. ಈಗ ಇನ್ನೊಂದು ಕಪ್ಪಲ್ಲಿ ನಾನು 2 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ಗೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ನಂತರ ಗ್ಯಾಸ್ನ ಮೇಲೆ ಒಂದು ಬಾಣಲೆ ಇಟ್ಟುಕೊಂಡು ನಾನು ತಗೊಂಡ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಗ್ಯಾಸ್ ಉರಿಸಿ ಕುದಿಸಿಕೊಳ್ಳೋಣ. 3 ಕಪ್ಪು ಹಾಲು 2 ಕಪ್ಪಿನಷ್ಟು ಎಳಿಬೇಕು. ದಪ್ಪ ಆಗಬೇಕು ಹಾಲು. ಒಂದು ಕುದಿ ಬಂದ ಮೇಲೆ ಸೈಡಿಗೆ ಅಂಟಿಕೊಂಡ ಕೆನೆಯನ್ನೆಲ್ಲ ಅದಕ್ಕೆ ಸೇರಿಸಿಕೊಳ್ಳಿ. ಹೀಗೆ ಒಂದು ಸೌಟಲ್ಲಿ ಕದಡಿಸ್ತಾ ಇರಿ. ಕೆನೆ ಎಲ್ಲ ಅದಕ್ಕೆ ಸೇರಿಸ್ತಾ ಹೋಗಿ. ನಾನಿಲ್ಲಿ ಈ ಐಸ್ ಕ್ರೀಮಿಗೆ ಯಾವುದೇ ಹೊರಗಿನಿಂದ ತಂದ ಕ್ರೀಮನ್ನು ಬಳಸ್ತಾ ಇಲ್ಲ. ಕಂಡೆನ್ಸ್ ಮಿಲ್ಕು ಕೂಡ ಬಳಸ್ತಾ ಇಲ್ಲ. ಯಾವುದೇ ಎಲೆಕ್ಟ್ರಿಕ್ ಮಿಷನ್ನು ಕೂಡ ಬಳಸದೆ ಮನೆಯಲ್ಲಿ ಸುಲಭದ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಕಲಸಿ ಇಟ್ಕೊಂಡ ಮಿಲ್ಕ್ ಪೌಡರ್ ಮಿಶ್ರಣವನ್ನು ಹಾಕೋಣ. ನಿಧಾನಕ್ಕೆ ಹಾಕಿ ಮಗುಚಿ ಈಗ ಕಾರ್ನ್ಫ್ಲವರ್ ಮಿಕ್ಸನ್ನು ಕೂಡ ಹಾಕ್ತಾ ಇದ್ದೇನೆ. ಹೀಗೆ ಮಗುಚ್ತಾ ಹೋಗಬೇಕು. ಹಾಲು ದಪ್ಪವಾಗ್ತಾ ಹೋಗ್ತದೆ. ಇದು ಕ್ರೀಮಿ ಟೆಕ್ಸ್ಚರಿಗೆ ಬರಬೇಕು. ಈಗ ಅರ್ಧ ಕಪ್ ಮೆಜರ್ಮೆಂಟ್ ಕಪ್ನಲ್ಲಿ ಫುಲ್ಲು ಸಕ್ಕರೆ ಹಾಕ್ತೇನೆ. 3 ಕಪ್ ಹಾಲು 2 ಕಪ್ನ ಹದಕ್ಕೆ ಬರಬೇಕು. ಆಗವೇ ಐಸ್ ಕ್ರೀಮಿಗೆ ಒಳ್ಳೆ ಟೆಕ್ಸ್ಚರ್ ಬರ್ತದೆ. ಅದಕ್ಕೆ ಅರ್ಧ ಕಪ್ ಸಕ್ಕರೆ ಸಾಕು. ಈಗ ಇದು ಒಳ್ಳೆ ಕ್ರೀಮಿ ಅದಕ್ಕೆ ಬಂದಿದೆ. ಇಷ್ಟ ಆದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು 10 ನಿಮಿಷ ಆರಲಿಕ್ಕೆ ಬಿಡ್ತೇನೆ. ಆನಂತರ 1 ಗಂಟೆಯಷ್ಟು ಹೊತ್ತು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಒಂದು ಬೌಲಿಗೆ ಹಾಕಿಡಿ. ತೆಂಗಿನಕಾಯಿಯನ್ನು ನಾನು ಈ ಹದಕ್ಕೆ ರುಬ್ಬಿದ್ದೇನೆ. ಅದಕ್ಕೆ 1 ಗಂಟೆಯಷ್ಟು ಹೊತ್ತು ಫ್ರಿಜ್ಜಲ್ಲಿ ಇಟ್ಟ ಮಿಶ್ರಣವನ್ನು ಹಾಕೋಣ. ಎಲ್ಲ ಮಿಶ್ರಣವನ್ನು ಹಾಕಿ ಮಿಕ್ಸಿಯನ್ನು 1 ನಿಮಿಷ ರನ್ ಮಾಡಿ ತರ್ತೇನೆ. ಈಗ ತೆಂಗಿನಕಾಯಿ ಮತ್ತು ಹಾಲಿನ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಿ ಈ ಹದಕ್ಕೆ ಬಂದಿದೆ. ಈಗ ಇದಕ್ಕೆ 1 ಕಪ್ ಹಾಲಿನ ಕೆನೆ ಹಾಕಿ ಪುನಃ 1 ನಿಮಿಷ ಮಿಕ್ಸಿ ರನ್ ಮಾಡಿ ತರ್ತೇನೆ. ನಾನು 2-3 ದಿನದ ಹಾಲಿನ ಕೆನೆಯನ್ನು ಫ್ರಿಜ್ನಲ್ಲಿ ಸ್ಟಾಕ್ ಮಾಡಿಟ್ಟಿದ್ದೆ. ಈಗ ಇದು ಇಲ್ಲಿ ಫುಲ್ಲು ಕ್ರೀಮಿ ಟೆಕ್ಸ್ಚರಿಗೆ ಬಂದಿದೆ. ನಾನು ಇಲ್ಲಿ ಅಂಗಡಿಯ ಯಾವುದೇ ಕ್ರೀಮನ್ನು ಯೂಸ್ ಮಾಡ್ತಾ ಇಲ್ಲ. ಮಿಶ್ರಣವನ್ನು ನಾನು ಮಿಕ್ಸಿ ಜಾರಿಂದ ಒಂದು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೇನೆ. ಈಗ ಈ ಮಿಶ್ರಣವನ್ನು ಕುಲ್ಫಿ ಮೌಲ್ಡ್ಗೆ ಹಾಕೋಣ. ನಿಮ್ಮಲ್ಲಿ ಕುಲ್ಫಿ ಮೌಲ್ಡ್ ಇಲ್ಲದಿದ್ದರೆ ಗ್ಲಾಸಿಗಾರಿ ಹಾಕಿಕೊಳ್ಬೋದು. ಐಸ್ ಕ್ರೀಮ್ ಮಿಶ್ರಣವನ್ನು ನಾನೊಂದು ಗ್ಲಾಸಿಗೆ ಹಾಕೊಳ್ತಾ ಇದ್ದೇನೆ.
ಈಗ ಇದನ್ನು ಬೇಕಿಂಗ್ ಶೀಟ್ ಮುಚ್ಚಿ ನಾನು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕವರ್ ಮಾಡ್ತಾ ಇದ್ದೇನೆ. ನೀವು ಅಲ್ಯೂಮಿನಿಯಂ ಶೀಟ್ ಅಥವಾ ಯಾವುದೇ ಕವರ್ ಯೂಸ್ ಮಾಡ್ಬೋದು. ಈಗ ರೆಡಿಯಾದ ಐಸ್ ಕ್ರೀಮ್ ಮತ್ತು ಕುಲ್ಫಿಯನ್ನು ಫ್ರಿಜ್ಜಲ್ಲಿ 8ರಿಂದ 10 ಗಂಟೆಯಷ್ಟು ಹೊತ್ತು ಇಡಬೇಕು. A few hours later. ಈಗ ಎಲ್ಲ ಕುಲ್ಫಿಯನ್ನು ಒಂದು ತಟ್ಟೆಯಲ್ಲಿ ಸರ್ವ್ ಮಾಡಿ ತೋರಿಸ್ತೇನೆ. ಗ್ಲಾಸಲ್ಲಿ ಹಾಕಿದ ಐಸ್ ಕ್ರೀಮಿಗೆ ಚೂರಿಯನ್ನು ಚುಚ್ಚಿ ಅದನ್ನು ನಿಧಾನವಾಗಿ ತೆಗೆದುಕೊಳ್ತಾನೆ. ಆಮೇಲೆ ಅದನ್ನು ಕಟ್ ಮಾಡಿಕೊಳ್ಳೋಣ. ನೀವು ಕುಲ್ಫಿ ಮತ್ತು ಗ್ಲಾಸ್ನಲ್ಲಿ ಹಾಕಿದ ಐಸ್ ಕ್ರೀಮ್ ತೆಗೆಯುವ ಮೊದಲು ಒಂದು ಪಾತ್ರೆಗೆ ಟ್ಯಾಪ್ ವಾಟರ್ ಹಾಕಿ ಅದರಲ್ಲಿ 2 ನಿಮಿಷ ಮುಳುಗಿಸಿ ನಿಧಾನಕ್ಕೆ ತೆಗೆಯಿರಿ. ನೋಡಿ, ಐಸ್ ಕ್ರೀಮ್ ಕ್ರೀಮಿ ಟೆಕ್ಸ್ಚರಲ್ಲಿ ಬಂದಿದೆ. ಎಲ್ಲ ಐಸ್ ಕ್ರೀಮ್ ರೆಡಿ. ಈಗ ಇದನ್ನು ಸರ್ವ್ ಮಾಡೋಣ. ಐಸ್ ಕ್ರೀಮ್ನ ಈ ವಿಧಾನ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ಇನ್ನೊಮ್ಮೆ ಸಿಗೋಣ. ಬರಡ ಅಂಚಂಡ. ಲೈಕ್ ಆ್ಯಂಡ್ ಶೇರ್. ಬಾಯ್.